ಬೆಂಗಳೂರಿನಲ್ಲಿ ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಅವರನ್ನು ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ಇದನ್ನು ಖಂಡಿಸಿ ರೊಚ್ಚಿಗೆದ್ದ ಆಪ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಿಎಂ ಕೇಜ್ರಿವಾಲ್ ಸೇರಿದಂತೆ ಹಲವರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಸಿಸೋಡಿಯಾ ಬಂಧನದ ಹಿಂದಿನ ಸೀಕ್ರೆಟ್ ಬಯಲಾಗಿದೆ. ಮನೀಶ್ ಸಿಸೋಡಿಯಾ 2022ರ ಆಗಸ್ಟ್ 20ರಂದು 3 ಮೊಬೈಲ್ಗಳನ್ನು ಬದಲಾಯಿಸಿದ್ದಾರೆ. ಇದುವರೆಗೆ 18 ಮೊಬೈಲ್ಗಳು ನಾಪತ್ತೆಯಾಗಿವೆ. ಆಗಸ್ಟ್, ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ಒಂದೇ ನಂಬರ್ನ ಸಿಮ್ ಕಾರ್ಡ್ ಅನ್ನು 7 ಮೊಬೈಲ್ಗಳಲ್ಲಿ ಬಳಸಲಾಗಿದೆ ಅಂತ ಸಿಬಿಐ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಸದ್ಯ ಸಿಸೋಡಿಯಾ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಆದರೆ ನ್ಯಾಯಾಲಯ ಆದೇಶವನ್ನು ಕಾಯ್ದಿರಿಸಿದ್ದು ಸದ್ಯ ಮನೀಶ್ ಸಿಸೋಡಿಯಾ ಅವರನ್ನ 5 ದಿನಗಳ ಕಾಲ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ತಮ್ಮ ಬಳಿ ಸ್ವಂತ ಮನೆ ಇಲ್ಲ ಅಂತ ಹೇಳಿ ಆಶ್ಚರ್ಯಕರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಯ್ಪುರದಲ್ಲಿ ನಡೆದಂತ ಕಾಂಗ್ರೆಸ್ನ 85ನೇ ಸಂಪುಟ ಸಭೆಯಲ್ಲಿ ಮಾತನಾಡುವ ವೇಳೆ 1977ರಲ್ಲಿ ಸರ್ಕಾರ ನೀಡಿದ್ದ ಮನೆ ಬಿಟ್ಟು ಹೋಗೋ ಮುನ್ನ ನಡೆದಿದ್ದ ಘಟನೆಯನ್ನ ಸ್ಮರಿಸಿಕೊಂಡಿದ್ದಾರೆ. मैंने मां से पूछा मम्मी क्या हुआ, और मां कहती है हम घर छोड़ रहे हैं. तब तक मैं सोचता था कि वो घर हमारा था. तो मैंने मां से पूछा, मां हम अपने घर को क्यों छोड़ रहे हैं? और पहली बार मां ने मुझे बताया कि राहुल ये हमारा घर नहीं है, ये सरकार का घर है और अब हमें यहां से जाना है. मैंने मां से पूछा मां कहां जाना है? ಮಹಿಳಾ ಪೊಲೀಸ್ ಅಧಿಕಾರಿಯ ಮುಂದೆ ಹೀರೋಯಿಸಂ ತೋರಿಸೋಕೆ ಹೋದ ತುಮಕೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನನ್ನ ಬಂಧಿಸಲಾಗಿದೆ. ಮಹಿಳಾ ಪಿಎಸ್ಐ ಜೊತೆ ಅಸಭ್ಯ ವರ್ತನೆ ತೋರಿ ಅವಾಚ್ಯ ಪದಗಳಿಂದ ನಿಂದಿಸಿದ ಶಶಿ ಹುಲಿಕುಂಟೆಯನ್ನ ಬಂಧಿಸಲಾಗಿದೆ. ಶಾಸಕ ಜ್ಯೋತಿ ಗಣೇಶ್ ವಿರುದ್ಧ ಪೇ ಎಂಎಲ್ಎ ಪೋಸ್ಟರ್ ಅಂಟಿಸಿದ್ದ ಪ್ರಕರಣದಲ್ಲಿ 4 ಆರೋಪಿಗಳನ್ನ ತಿಲಕ್ ಪಾರ್ಕ್ ಪೊಲೀಸರು ಬಂಧಿಸಿದ್ರು. ಅವರನ್ನ ಬಿಡುಗಡೆ ಮಾಡುವಂತೆ ಯೂತ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಹುಲಿಕುಂಟೆ ಒತ್ತಡವನ್ನ ಹಾಕಿದ್ರು. ಬಿಡುಗಡೆಗೆ ಒಪ್ಪದೇ ಇದ್ದಾಗ ದರ್ಪದಿಂದ ಮಾತಾಡಿ ಅಸಭ್ಯವಾಗಿ ವರ್ತಿಸಿದರು ಅಂತ ಹೇಳಲಾಗ್ತದೆ. ಕೊಪ್ಪಳದಲ್ಲಿ ಲಂಚ ಪಡಿತಾ ಇದ್ದ ಎಂಜಿನಿಯರ್ ಓರ್ವ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಕೊಪ್ಪಳದ ಪಂಚಾಯತ್ ರಾಜ್ ಇಲಾಖೆಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಸೈಯದ್ ಫಜಲ್ ಮೊಯ್ದೀನ್ ಲೋಕಾಯುಕ್ತ ಬಲೆಗೆ ಬಿದ್ದಂತ ಅಧಿಕಾರಿ. ಮಂಗಳೂರಿನ ಗುತ್ತಿಗೆದಾರರಿಂದ ಲಂಚ ಪಡೆಯುವಾಗ ಲೋಕಾಯುಕ್ತ ಡಿವೈಎಸ್ಪಿ ಸಲೀಂ ಪಾಷಾ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಇಂಜಿನಿಯರ್ ಮುತ್ತಣ್ಣ ಬಾರಿನಾಳ ಅನ್ನೋರಿಂದ 25,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. 15,000 ಲಂಚ ಪಡಿತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. 2 ಬಿಲ್ಲನ್ನು ಅವರು ಇಷ್ಟು ಅಮೌಂಟ್ ಎಷ್ಟಿತ್ತು ರೀ ಅದು ಬಿಲ್? 2 ಅವರು ಡಿಮ್ಯಾಂಡ್ ಮಾಡಿದ್ರು. ಆ ಡಿಮ್ಯಾಂಡಿಗೆ ನಾವು ಎಲ್ಲ ಕಾಂಟ್ರಾಕ್ಟರ್ ಬೇಸತ್ತೂರು. ಹಾಗಾಗಿ ಒಂದು ಸರಿ 2 ಸರಿ ಹೇಳಿದ್ವಿ, ಇಲ್ಲ ಸರ್ ನಮ್ಮಲ್ಲಿ ಎಲ್ಲ ಕರೆಕ್ಟ್ ಕೆಲಸ ಮಾಡ್ತಾ ಇದ್ದಾರೆ, ನೀವು ಈ ಥರ ಹಣ ಡಿಮ್ಯಾಂಡ್ ಮಾಡೋದು ಸರಿಯಲ್ಲ ಅಂತ ನಾವು ಒಂದು 2-3 ಸರಿ ವಾರ್ ಮಾಡಿದ್ವಿ. ಬಟ್ ಅವರು ಅದು ಯಾವುದೂ ಲೆಕ್ಕಕ್ಕೆ ಇಡಲಿಲ್ಲ. ಅವರು ಇಲಾಖೆಗೆ ಹೋಗಿ ಮತ್ತು ನಾವೇ ಖುದ್ದಾಗಿ ಹೋಗಿ ಸರ್ ಈ ಥರ ಐತೆ ಅಂತಂದು ಹೇಳ್ಕೊಂಡಾಗ ಬಂದು ಇವತ್ತೆಷ್ಟು ಸಿಐಡಿ ಅರಣ್ಯ ಘಟಕದಿಂದ ಜೀವಂತ ನರಿ ಸಂರಕ್ಷಣೆಯನ್ನ ಮಾಡಲಾಗಿದೆ. ಅರಣ್ಯ ಅಧಿಕಾರಿಗಳು ತುಮಕೂರಿನ ನಾಗವಲ್ಲಿ ಬಳಿಯಲ್ಲಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ಲಕ್ಷ್ಮೀಕಾಂತ್ ಅನ್ನೋರನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಕೋಳಿ ಫಾರ್ಮ್ ಮಾಲೀಕನಾಗಿದ್ದು ನರಿಯನ್ನ ಕೋಳಿ ಫಾರ್ಮ್ನಲ್ಲೇ ಇರಿಸಿದ್ದ. 7 ತಿಂಗಳಿಂದ ನರಿಯನ್ನ ಅಕ್ರಮವಾಗಿ ಇಟ್ಟುಕೊಂಡಿದ್ದ ಲಕ್ಷ್ಮೀಕಾಂತ್ನನ್ನ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಪ್ರಕಾರ ಬಂಧಿಸಿ 15 ದಿನಗಳ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇನ್ನು ನ್ಯಾಯಾಲಯವು ಅರಣ್ಯಾಧಿಕಾರಿಗಳಿಗೆ ನರಿಯನ್ನ ಕಾಡಿಗೆ ಬಿಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಬೆಂಗಳೂರಲ್ಲಿ ರಾತ್ರಿ ಆದ್ರೆ ಸಾಕು ಪೆಟ್ರೋಲ್ ಕಳ್ಳರ ಹಾವಳಿ ಶುರುವಾಗ್ಬಿಡುತ್ತೆ. ಹೌದು, ಮನೆ ಮುಂದೆ ನಿಲ್ಲಿಸಿರುವಂತಹ ದ್ವಿಚಕ್ರ ವಾಹನದಿಂದ ಪೆಟ್ರೋಲ್ ಕದಿಯಲಾಗುತ್ತೆ. ಕಾಟನ್ಪೇಟೆಯಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳಿಂದ ಪೆಟ್ರೋಲ್ ಕದಿಯಲಾಗಿದೆ. 4-5 ಖಾಲಿ ಬಾಟಲ್ಗಳನ್ನ ತಗೊಂಡು ಬಂದು ಪೆಟ್ರೋಲ್ ಕದೀತಾ ಇದ್ದವನನ್ನ ಹಿಡಿಯೋಕೆ ಪ್ರಯತ್ನ ಪಡಲಾಗಿದೆ. ಆದರೆ ಕಳ್ಳ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಮೈಸೂರಿನಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ಮಾಡಿದ ಬೆನ್ನಲ್ಲೇ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ವಿಷ್ಣು ಸಮಾಧಿ ಸ್ಥಳಾಂತರ ಮಾಡ್ತಾರೆ ಎಂಬ ವದಂತಿ ಹಬ್ಬಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ವಿಷ್ಣು ಸ್ಮಾರಕ ರಕ್ಷಿಸಿ ಅಂತ ವಿಷ್ಣು ಫ್ಯಾನ್ಸ್ ಬೀದಿಗಿಳಿದಿದ್ದಾರೆ. ಅದರಿಂದ ವಿಷ್ಣು ಫ್ಯಾನ್ಸ್ ಸ್ಮಾರಕ ತೆರವು ಮಾಡಬಾರದು ಅಂತ ಹೇಳಿ ವಾಣಿಜ್ಯ ಮಂಡಳಿ ಮೊರೆ ಹೋಗಿದ್ದಾರೆ. ಹತ್ತು ದಿನಗಳ ವಿಶ್ರಾಂತಿ ಬಳಿಕ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳು ಮತ್ತೊಮ್ಮೆ ಮುಖಾಮುಖಿಯಾಗಲಿವೆ. ನಾಳೆಯಿಂದ ಆರಂಭಗೊಳ್ಳಲಿರುವಂತಹ 3ನೇ ಟೆಸ್ಟ್ಗಾಗಿ ಕಠಿಣ ಅಭ್ಯಾಸದಲ್ಲಿ ಎರಡೂ ತಂಡಗಳು ನಿರತಗೊಂಡಿವೆ. ಮೊದಲೆರಡು ಟೆಸ್ಟ್ಗಳಿಗೂ ಮುನ್ನ ಪಿಚ್ ಬಗ್ಗೆ ಭಾರೀ ಚರ್ಚೆ ನಡೆದಿತ್ತು. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣ
ಪಿಚ್ ಮೊದಲ 3 ದಿನ ಬ್ಯಾಟಿಂಗ್ಗೆ ಹೆಚ್ಚು ಅನುಕೂಲ ಆಗಲಿದೆ ಅಂತ ಹೇಳಲಾಗ್ತಾ ಇತ್ತು.